ಹೆಸರೇ ಕರಿಯಲ್ಲ. ಮತ್ತೆ ಲೋ ಇವಳೆ ರೀ ಅವ್ರ ಲೋ ಅದ ನಾನು ಎಲ್ಲಿದ್ರು ಇವರೇ ಕರಿತಿರೋದು ಮತ್ತೆ ಅವ್ರುಗಳನ್ನ ಹೆಸರಿಟ್ಟೆ ಕರೆದಿಲ್ಲ. ಸಿಂಚನ್ ಅಂತ ಕರ್ದೇ ಇಲ್ವಾ? ಸಿಂಚು ನೋ ನೋ ಲೋ ಲೇ ಲೋ ಲೋ ಜಾಸ್ತಿ ಲೋ ಜಾಸ್ತಿ ಹಂಗೆ ಇವ್ರೇನ್ ಕರೀತಾರೆ? ರೀ. ನಾನ್ ರೀ ರೀ ಸುಜಯ್ ಅಂದ್ರೆ ಇವಾಗ ಅಂದ್ರೆ ಏಕಾಂತದಿದ್ದಾಗ ಒಂದೆರಡು ಸತಿ ಹೆಸರು ಬರಬೇಕು. ಯಾರಿಗೂ ಹೇಳ್ಬೇಡಿ, ನಮ್ಮ ಅಪ್ಪ ಅಮ್ಮ ಮುಂದೆ ಕರೆಯೋಂಗಿಲ್ಲ. ಕರಿಯಲ್ಲ. ಏನಮ್ಮ ಅಂತಾರೆ. ಇಲ್ಲಪ್ಪ 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 ಅಂತ. ನಮ್ಮ ಅಪ್ಪನ ಹೆಸರು ಕರಿಯಲ್ಲ, ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಹೆಸರು ಕರಿಯಲ್ಲ. ಇವಳು ಏಕಾಂತಲಿದ್ದ ಕರಿಬಹುದು, ಅವ್ರು ಏಕಾಂತಲಿದ್ದ ಕರೀತಾರೋ ಏನೋ. ಸೊ ನಾನು ಲೋ ಅನ್ನೋದು ಅವ್ರು ರೀ ಅನ್ನೋದು ಅಷ್ಟೇ. ನನ್ನ ಮನೆ ಒಂದು ಚಿಕ್ಕ ಲೈನ್ ಓದ್ದೆ, ಅದ್ರ ಪರಮಾರ್ಥ ಕೊಡುತ್ತದು ಅಂತ ಅನ್ನಿಸ್ತು. ಬದುಕಿನಲ್ಲಿ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ಬದುಕು ನಿಂತಿದೆ ಅಂತ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಕುವೆಂಪು ಅವ್ರು ಬರೆದಿರದ ಮೌನವಾಗಿ ಇರಲು ಮಾತನ್ನು ಮಾರಿಬಿಟ್ಟೆ. ನಾಟ್ ಶೋರ್, ಪಕ್ಕ ಇಲ್ಲ, ನನಗೂ ಪಕ್ಕ ಇಲ್ಲ. ಮೌನವಾಗಿರಲೆಂದು ನನ್ನ ಮಾತನ್ನೇ ಮಾರಿಬಿಟ್ಟೆ ಅಂತ. ನನ್ನ ಮಾತು ಅಂದ್ರೆ ನನಗೆ ವಾಗ್ಮಿ ಅಂತ ಅದು ದೊಡ್ಡ ಪದ ಆಗ್ಬಹುದೇನೋ, ಬಟ್ ಮಾತಾಡಬಲ್ಲೆ ಅಣ್ಣ ನಾನು. ಅಲ್ಲ ಗೊತ್ತು ನಂಗೆ. ಅಂದ್ರೆ ವಾಗ್ಮಿ ಅಂತ ಪದ ಅಲ್ಲ ಅಂದ್ರೆ ಯಾವ ತರ ಅಂದ್ರೆ ಓದುಗ ಮತ್ತು ಮಾತುಗಾರ. ಅಂದ್ರೆ ಎದುರುಗಡೆ ಇರೋರಿಗೆ ನಾನೇ ಯಾಕೆ ಅಲ್ಲಿ ಬಂದೆ ಅನ್ನೋ ಒಂದು ಪ್ರಶ್ನೆ ಮೂಡಬಾರ್ದು ಅನ್ನೋಷ್ಟು ಮಟ್ಟಿಗೆ ನಾನು ಮಾತಾಡಬಲ್ಲೆ. ಅದನ್ನ ವಾಗ್ಮಿ ಅನ್ನೋದಾದ್ರೆ ಎಲ್ಲವನ್ನೂ ತಿಳ್ಕೊಂಡೆ ಏನಾರು ಮಾತಾಡೋದಾದ್ರೆ ಹೂ ಅನ್ಬಹುದೇನೋ. ಆದರೆ ಮಾತು ನನ್ನ ಪಾಲಿಗೆ ವರವಾಗಿದೆ ಅಂತ, ಅದು ಬೆಳೆಸ್ಕೊಂಡಿರುವಂಥದ್ದು. ನಮ್ಮ ಮನೆಯಲ್ಲಿ ಯಾರು ಆ ಥರ ಮಾತು ಮಾಡೋರು, ಮಾತಷ್ಟು ಚೆನ್ನಾಗಿ ಆಡಬಲ್ಲರು. ರಂಗಭೂಮಿ, ಸಂಗೀತ, ಸಿನಿಮಾ, ನಾಟಕದಲ್ಲಿ ಅವ್ರ ವಂಶದಲ್ಲೇ ಇಷ್ಟು ದೊಡ್ಡತನದಲ್ಲಿ ಯಾರು ಇಲ್ಲ. ಅಂದ್ರೆ ನಮ್ಮಲ್ಲಿ ಅಂದ್ರೆ ಅಷ್ಟು ನಂದೇ ಇದು ಅಂತ ಅನ್ಸ್ಕೊಂಡು ತಂದೆಯವ್ರ ಬ್ಲಡ್ ಇದೆ ಇಲ್ಲ ಅಂತ ಹೇಳಿ. ನಿಮ್ಮ ತಂದೆಯವರ ಕಾಯಕ, ಆಂಜನೇಯ ಸ್ವಾಮಿ ಟೆಂಪಲ್, ಪೂಜೆ ಪುರಸ್ಕಾರ, ಇದನ್ನ ನನಗೆ ಗೊತ್ತಿದ್ದು ನಮಗೆ. ಸೊ ಅದೇ ಇದನ್ನ ಬಿಟ್ಟು ಅಂದ್ರೆ ನನ್ನಷ್ಟು ಆಪ್ಯಾಯವಾಗಿ ಹಚ್ಕೊಂಡಿದ್ದು ಬಹುಶಃ ಕಂಡಿಲ್ವೇನೋ ಅಂತ. ಹಾಗಾಗಿ ಇವೆಲ್ಲವೂ ಜೊತೆಯಾಗಿ ಬಂತು. 15 ಇನ್ಸ್ಟ್ರೂಮೆಂಟ್ ನುಡಿಸುವೆ. ಯಾವ ಇನ್ಸ್ಟ್ರೂಮೆಂಟ್ ಅಣ್ಣ ತಗೊಳ್ಳಷ್ಟು ನುಡಿಸುವೆ ಅಣ್ಣ. ತಬಲಾ, ಢೋಲಕ್ಕು, ದಮಡಿ, ಕಂಜರ, ದುಡಿ, ಅರೆ. ಸೊ ಎಲ್ಲ ತಾಳವಾದ್ಯಗಳು ಹೆಚ್ಚು ಕಡಿಮೆ. ಆಮೇಲೆ ಇವಾಗ ಕೈ ಬಿಟ್ಟು ಹೋಯ್ತು. ಅವಾಗೆಲ್ಲ ನನ್ನ ರಿಪ್ಲೇಸ್ಮೆಂಟ್ ಆರ್ಟಿಸ್ಟ್ ನಾನು. ನಾಟಕದಲ್ಲಿ ಹಾಕುವ ಮೇಳದಲ್ಲಿ ಕೂತಿದ್ದು ಫಸ್ಟ್. ಅವ್ನು ಬಂದಿಲ್ಲ ಅತ್ಲಿಗೆ ಇವನನ್ನ ಹಾಕುವ, ಸುಮ್ಮನೆ ಒಂದೆರಡು ಹಾಳ್ತಾನೆ ಆಡ್ತಿರೋದು, ಇವನನ್ನ ಅಲ್ಲಿ ಹಾಕುವ ಅಂದ್ರು. ಸೊ ಎಲ್ಲಿ ಕೂತ್ರು ಆಯ್ತು ಬಂದ್ಬಿಡುತ್ತೆ. ಆಯ್ತಾ, ಆಕ್ಟಿಂಗ್ ಅಲ್ಲಿ ಅಲ್ಲಿ ಸೇರಿಸ್ಕೊಂಡ್ರು. ಸರಿ, ಅದಾದ್ಮೇಲೆ ಯಾರು ಬರ್ಲಿಲ್ಲ ಅಂತ ಪಾಂಡುರಂಗ್ ಬಿಟ್ಲದಲ್ಲಿ ಅವ್ನು ಬರ್ಲಿಲ್ಲ, ಅವ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ ಅವ್ನ ಜಾಗಕ್ಕೆ ನನ್ನ ಸೇರಿಸ್ಕೊಂಡ್ರು. ಆಯ್ತಾ, ಡೈರೆಕ್ಷನ್ ಅಲ್ಲಿ ಅವ್ನು ಬರ್ಲಿಲ್ಲ ಅಂತ ಇವ್ನು ಡೈರೆಕ್ಷನ್ ಮಾಡಿದ್ರು. ಎಲ್ಲೂ ಅನಿಸ್ತಿಲ್ವ ನನಗೋಸ್ಕರ ಒಂದು ಜಾಗ ಇರ್ಲಿಲ್ವಲ್ಲ ಯಾಕೆ ಅಂತ? ಅಲ್ಲಿಗೆ ನಾನೇ ಬೇಕಾಗಿತ್ತಲ್ಲ, ಅದನ್ನು ಪ್ಲಸ್ ಆಗಿ ನೋಡೋಣ ಅಂದ್ರಲ್ವಣ. ಒಳಗಡೆ ಬಂದ ತಕ್ಷಣ ಏನಂದ್ರಿ, ಎಷ್ಟು ತಣ್ಣಗಿದೆ. ವಾತಾವರಣ ತಣ್ಣಗಿದೆಯೋ ಅಥವಾ ನಮಗದು ಖುಷಿ ತರ್ತಿದ್ಯೋ, ವಾತಾವರಣ ಹಾಗೇ ಇದೆ, ನಮಗ್ ಖುಷಿ ಆಯ್ತು ಅಷ್ಟೇನೆ. ಬರಬೇಕಾಗಿದ್ದು ನಮಗ್ ಬರ್ಬೇಕು ಅಂದ್ರೆ ಅದೇನೆ, ಅಲ್ಲೇ ಒಂದು ಪ್ರಶ್ನೆ ಬರ್ತಲ್ಲ, ಅಲ್ಲೂ ನಾನೇ ಯಾಕೆ? ಜಗತ್ತಲ್ಲಿ ನಿಂತ ಅದ್ಭುತ ಕಲಾ ಇದ್ರೆ ಗೀತಮ್ಮ ಸುಮ್ಮನೆ ಫೋನ್ ಒಂದ್ ದಿವಸ ಮದುವೆ ಆದ ಕೆಲಸ ಹೋಗ್ಬಿಡ್ತು. ಆರ್ಜೆ ಆಗಿದ್ದೆ, ನಿಶ್ಚಿತಾರ್ಥ ಟೈಮಲ್ಲಿ ಆರ್ಜೆ, ಮದುವೆ ಟೈಮಲ್ಲಿ ಕೆಲಸ ಇಲ್ಲ. ಬಿಲ್ಡಪ್ ಎಲ್ಲ ಕೊಟ್ಕೊಂಡು ಎಲ್ಲ ಹೋಗ್ತಿದ್ದೆ. ಇವಳೊಬ್ಳಿಗೆ ಗೊತ್ತಿದ್ದು ನಾನು ಕೆಲಸ ಇಲ್ಲ ಅಂತ. ದಿನ HN ಕಲಾಕ್ಷೇತ್ರ ಪಾರ್ಕು, ಊಟ ಮಾಡ್ಕೋ, ಕೆನೆ ಕಾಲಿಲಿಟ ಅಂದದ್ದು, ಮನೇಲಿ ಬುರ್ಡೆ ಗಿರ್ಡೆ ಬಿಡೋದು ಎಲ್ಲ ಮಾಡೋದು. ಆಯ್ತು, ಒಂದು ಸ್ವಲ್ಪ ದಿವಸ ಆಯ್ತು ಎಲ್ಲ ಆಗಿ ನಮ್ಮ ಅಪ್ಪ ಕರೆದ್ರು. ಬಾರಣೆ ಕೂತ್ಕೊಂಡೆ. ಪೂಜೆ ಲೇಟ್ ಆಗ್ತಿದೆ ಆಫೀಸ್ಗೆ. ಆಗಲಿ, ಒಂದು 5 ನಿಮಿಷ ತಂದೆ ಕೂತ್ಕೊಬಾರ್ದು. ಮುಂದೆ ಏನಪ್ಪಾಜಿ ಆಫೀಸ್ಗೆ ಹೋಗ್ಬೇಕು. ಸರಿ, ಮುಂದೆ ಏನು ಮಾಡಬೇಕು ಅಂತ ಅರ್ಥ ಆಗಿಲ್ಲ ಅಪ್ಪಾಜಿ. ನನಗೆ ಮದುವೆ ಮುಂಚೆನೇ ಕೆಲಸ ಹೋಗಿತ್ತು ಅಂತ ನಂಗೆ ಗೊತ್ತು ಕಣಪ್ಪ. ಏನು ಮಾಡೋದು ಹೇಳಿ ಇವಾಗ? ಹೇಗೆ? ಅವಳ ಮುಂದೆ ಮರ್ಯಾದೆ ಹೋಗಬಾರ್ದು. ನಾವೇನೇನೋ ಹೇಳಿ ಕರ್ಕೊಂಬಂದಿರ್ತೀವಿ. ಇದೇನ ನಾನು ಬದುಕು ಅಂತ ಆರಂಭಿಕ ಹಂತದಲ್ಲಿ ಹೆಂಗೆ ಅನ್ಸ್ಬಿಟ್ರೆ ಜೀವನ ಪೂರ್ತಿ ಹಾಗೆ ಆಗ್ಬಿಡುತ್ತಲ್ಲ. ಆಯಿತಾ? ಆಗಲಿ.
ನಂದು ಇದೇ ಬದುಕಾಗಿತ್ತು, ಅಣ್ಣಂದು ಇದೇ ಬದುಕಾಗಿತ್ತು, ನಿಂದೇನು ಅತಿಶಯ ಇಲ್ಲ. ಆಗತ್ತೆ, ತಲೆ ಕೆಡಿಸ್ಕೊಬೇಡ, ಆದಷ್ಟು ಬೇಗ ಏನೋ ವ್ಯವಸ್ಥೆ ಮಾಡ್ಕೋಬೇಕು. ಈ ಕಷ್ಟ ಟೈಮಲ್ಲಿ ಅಲ್ಲಿ ಹುಡುಕಾಡ್ತಾ ಇದ್ದೆ. ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಮನೆಯಲ್ಲಿ ಒಂದಿಷ್ಟು ಗುಂಪುಗಳ ಸಂಧಾನ, ಇಂಟರ್ವ್ಯೂ ಬೇಡ ಅಂತ ಬೇಡ, ಮತ್ತೆ ಮಾವ ಬೇಡ, ಕಂಡವ್ರ ಹೆಣ್ಮಕ್ಳೆಲ್ಲ ಮುಟ್ಟಬೇಕು, ನಾನು ಅವೆಲ್ಲ ಒಪ್ಪಲ್ಲ ಅಂತಿದ್ದು. ಏನಮ್ಮ ನಿನಗೆ ಬಿಟ್ಟಿದ್ದಮ್ಮ, ಮದುವೆ ಮಾಡಿಕೊಟ್ಟಿದ್ದು ನಿನ್ನ ಇಷ್ಟ ನೋಡಮ್ಮ. ಅಯ್ಯೋ ಇವ್ರು ಯಾರು ಮುಟ್ತಾರೆ, ಹೋಗ್ಲಿ ಹೋಗಮ್ಮ ಅಂತ. ನಾನು ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಗ್ರೇಟ್ ಅವರು ಅಂತ ಯಾಕೆ ಹೇಳಿದೆ, ಅವಾಗಿಂದ ಹರೀಶಣ್ಣ ನೀವು ಅವ್ರ ಸ್ಟ್ಯಾಂಡ್ ತಗೋತೀಯ. ಸಿ, ಆ ಹೆಣ್ಮಕ್ಳು ಸಾಥ್ ಕೊಡ್ಲಿಲ್ಲ ಅಂದ್ರೆ ಗಂಡ್ಮಕ್ಳಿಗೆ ಎನಿ ಪ್ರದರ್ಶನ ಕಲೆ, ಸಿನಿಮಾ, ನಾಟಕ, ಧಾರಾವಾಹಿ, ಮಾಧ್ಯಮ ಎಲ್ಲವೂ ಕೂಡ ಇಟ್ಸ್ ವೆರಿ ಡಿಫಿಕಲ್ಟ್. ಅದು ಬೇರೆ ಲೆಕ್ಕಾಚಾರ. ಇಟ್ ಇಸ್ ಆಲ್ವೇಸ್ ಅನ್ ಎಡಿಷನ್ ಅಂತೀನಿ ನಾನು. ಮೀರಿ ಬದುಕೋದಿದೆಯಲ್ಲ, ಅದು ದೊಡ್ಡ ಮನಸ್ಥಿತಿ ಬೇಕು, ತುಂಬಾ ಕಷ್ಟ ಅಣ್ಣ. ಐ ವಿಲ್ ಸೇ ಇಟ್ ಇಸ್ ಆಲ್ವೇಸ್ ಅನ್ ಎಡಿಷನ್ ಅಣ್ಣ. ಯದ್ಭಾವ ತದ್ಭವತಿ. ನೀನ್ ಹೆಂಗಿರ್ತೀನಿ ನಿನ್ಗೆ ಹಂಗೆ ಸಿಗೋದು. ಇಟ್ ಈಸ್ ಆಲ್ವೇಸ್ ಅನ್ ಎಡಿಷನ್. ಬಂದವ್ರಿಗೆಲ್ಲ ಎದುರಿಸ್ತಾ ಇರ್ತೀನಿ, ಮದುವೆ ಆಗ್ಬಿಡಿ ಅಂತಿರ್ತಾರೆ ಸಭಿಕ್ರ ಮುಂದೆ. ಮದುವೆ ಆಗ್ಬೇಡಿ ಅಂತ ಸುಮ್ನೆ ತಮಾಷೆಗೆ ಏಕಾಂತದಲ್ಲಿ ಹುಡುಗರು ಎಡಿಷನ್ ಫಸ್ಟ್ ಹೇಳ್ಬಿಡು, ನನ್ನ ಬದುಕು ಇದು, ನಿನ್ನ ಟ್ರಾನ್ಸ್ಪರೆನ್ಸಿ ನೀನ್ ಎಷ್ಟು ಕೊಡ್ತೀಯ ಕ್ಲಾರಿಟಿ ಇರ್ಬೇಕು, ಇಬ್ರು ಒಬ್ರು ಪಕ್ಕ ಇರ್ಬೇಕು ಗುರು. ಮುಚ್ಚಿಡೋದೆಲ್ಲ ಬೇಡ, ಚಾನ್ಸೇ ಇಲ್ಲ. ಕರೆಕ್ಟ್. ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ನಾನು ಇಲ್ಲಿ ಹೆಂಡ ಕುಡಿತೀನಿ, ನಾನು ಸಿಗರೇಟ್ ಸೇರ್ತೀನಿ, ನನ್ನ ಹೆಂಡತಿ ಬಂದು ಅವೆಲ್ಲ ಮಾಡಬೇಡ. ಅಲ್ಲೇ ನಿನ್ ಮೇಲೆ ಡೌಟ್ ಬರೋದು. ಸರ್ ಬಂದು ನೀನಾ ಬೇಡ, ಕೈ ಹಾಕಿ ಬೇಡ, ಕೈ ಹಾಕಿದ್ಯಾ ಅವಳು ಬಂದಾಗ್ಲೂ ಹಾಕಿರೋ. ಕರೆಕ್ಟ್. ನನ್ನ ತಂಗಿ ಕಣೆ, ನಂಬಿಸ್ಬೇಡ, ಅವಳಿಗೆ ನಿನ್ ಮೇಲೆ ನಂಬಿಕೆ ಇರಲಿ. ಹೇರಿಕೆ ಆಗ್ಬಿಡುತ್ತೆ. ಯಾವ್ದಾದ್ರು ಹಾಡು? ಮುಚ್ಚು ಮರೆಯಿಲ್ಲದೆಲೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ ಅಲ್ವಾ, ಬಿಚ್ಚಿಡ್ಬೇಕಣ್ಣ. ಅಷ್ಟು ಬಿಟ್ಟು ಇನ್ನೇನಲ್ಲಿ ಅಂದ್ರೆ ಅದು ಇಟ್ ಇಸ್ ನಾಟ್, ನೀನ್ ತೋರ್ಪಡಿಕೆ ಆಗಬಾರ್ದು. ನನಗೆ ಹಂಗೆ ಬರಲ್ಲ, ನಾನು ಏನ್ ಮಾಡ್ಲಿ, ನಂಗೆ ಇರೋದೇ ಹೆಂಗೆ. ಕ್ವೆಶ್ಚನ್ ಕೇಳಿದಾಗ ಈಗಿನ ಯಂಗ್ ಜನರೇಷನ್ ಡೈವರ್ಸ್ ಹಲೋ, ನಾವು ಹೆಂಗೇನೆ, ಅವ್ರು ಯಂಗ್ ಜನರೇಷನ್ ಅವ್ರಿಗೆಲ್ಲಾನು ನಾವು ಇದು ಒಂದು ಹೇಳ್ಬೋದು. ಟ್ರಾನ್ಸ್ಪರೆನ್ಸಿ ಇದ್ರೆ ರಿಲೇಶನ್ಶಿಪ್ ಅಲ್ಲಿ ನೀನ್ ಏನೇ ಮಾಡೋ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಕೊಂಡ್ರೆ ನೀನು ಕಡಿಮೆ ಆಗ್ಬೋದು. ಆಮೇಲೆ ಈಗ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ದುಡುಕ್ತನ ಜಾಸ್ತಿ, ಕೋಪದ ಕೈಗೆ ಕೊಟ್ಬಿಡ್ತಾರೆ ಜೀವನನ. ಅದು ತುಂಬಾ ತಪ್ಪು. ಆ ಮೂಮೆಂಟ್ ಒಂದು ಕ್ಷಣ ಹಿಂದೆ ನಿಂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಗುಡ್ ಮೂಮೆಂಟ್ಸ್, ಆ ವ್ಯಕ್ತಿ ಜೊತೆ ಕಳೆದಂತ ಸೂಪರ್ ಕ್ಷಣಗಳನ್ನ ನೆನ್ಸ್ಕೊಂಡ್ರೆ ಅವಾಗ ಆಘಾತಗಳಾಗಲ್ಲ. ಯಾರು ಮಾಡ್ಬೇಕು ಅನ್ಸುತ್ತೆ? ಇಬ್ರು ಮಾಡ್ಬೇಕು ಸರ್. ಇಲ್ಲಿ ಯಾರು ಮುಖ್ಯರಲ್ಲಿ, ಇಲ್ಲಿ ಯಾರು ಅಮುಖ್ಯರಲ್ಲ. ಅದು ಬಂದ್ಬಿಡುತ್ತಲ್ಲ, ಈ ಜಿ ಓ ಬಂದ್ಬಿಡುತ್ತೆ. ಈಗೋನು ಇರಬಾರ್ದು. ಅದು ನೀವ್ ಮಾಡ್ಬೇಕಾಗಿರುತ್ತೆ. ಈ ಗೋ ಅನ್ಬೇಕದು. ಹೌದು, ಗೋ ಆಗ್ಬೇಕದು, ಈ ಗೋ ಆಗಬಾರ್ದು. ನಮ್ಮವ್ರಲ್ಲಿ ಯಾಕೆ ನಾನ್ ಯಾಕೆ ಅದು ಬಂದ್ಬಿಡುತ್ತೆ. ಅಯ್ಯೋ, ನಾನ್ ಯಾಕೆ ಆಗಿದೆ, ನಾನೇ ಯಾಕೆ ಯೋಚನೆ ಮಾಡಿ. ಅಯ್ಯೋ ದಡ್ಡ, ನಮ್ಗೆ ಹೊಟ್ಟೆ ಹೊರದೋಗೋದೇನು ಗೊತ್ತಾ ಸರ್, ಸುತ್ತಮುತ್ತ ಇರೋವೇನೆ ಗೊತ್ತಿರೋರೆ. ಅದೇ ನನಗಾಗ್ಲಿ ನಿಮ್ಗಾಗ್ಲಿ ಸಾಕಷ್ಟು ಜನ ಗೊತ್ತಿರ್ತಾರೆ. ವಿ ಶುಡ್ ನಾಟ್ ಬಿ ಟಾಕಿಂಗ್ ಬಂದ್ರೆ ಸ್ವಲ್ಪ ಊಟ ಕೊಟ್ಟಂಗೆ ಅನ್ಸ್ಬಿಡುತ್ತೆ ಇದ್ರ ಈ ಮಾತಿನ ಬಗ್ಗೆ. ನಾವೇ ತುಂಬಾ ಇದನ್ನು ವೈಭವೀಕರಣ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಅದನ್ನ ಅವಾಗ ಪರ್ಸನಲ್ ಅಂತ ಅನ್ಸುತ್ತೆ. ಇನ್ನೊಂದು ಬಟ್ ಅಯ್ಯೋ ಅನ್ಯಾಯವಾಗಿ ಇದಾಯ್ತಲ್ಲ ಗುರು ಅಂತ ಏಕಾಂತದಲ್ಲಿದ್ದಾಗ ನೋಡಿ ಹಿಂಗಾಗೋಯ್ತು ಕಣೆ, ಎಲ್ಲ ಬೇಡದರದಲ್ಲಿ ದಿನ ಹೋಗಿ ಮಾತಾಡ್ತೀವಿ. ಅದ್ರಲ್ಲಿ ಇದು ಒಂದು ಟಾಪಿಕ್ ಬರುತ್ತೆ, ಹಿಂಗೆ ಆಗೋಯ್ತಂತೆ ಕಣೆ, ಅಯ್ಯೋ ಮುಂಡೆವಾ ಹಿಂಗಾಗೋಯ್ತಾ, ಸ್ವಲ್ಪ ಕೂತ್ ಮಾತಾಡ್ಬಿಟ್ಟಿದೆ ಸರಿ ಹೋಗ್ಬಿಟ್ರದಲ್ಲ ಗುರು ಅಂತ ಗೊತ್ತಾ. ತುಂಬಾ ಕ್ಲೋಸ್ ಆಗಿರೋವೆಲ್ಲ ಆಗ್ಬಿಡುತ್ತೆ, ಹೊಟ್ಟೆ ಹೊಡೆದೋಗ್ಬಿಡ್ತಾನೆ. ಯಾಕೆ ಯಾರ್ದೇ ಸಂಸಾರದಲ್ಲಿ ಏನಾದ್ರೆ ಇವರಿಬ್ಬರನ್ನ ನೆನಪಿಸ್ತಾರೆ. ಸಿಂಚನ ಹೇಗಿದ್ರು, ಪತಿ ಪತ್ನಿ ಕಲಹಕ್ಕೆ ಕಾಂಟ್ಯಾಕ್ಟ್. ಬದುಕನ್ನು ರೂಪಿಸಿಕೊಳ್ಳಬೇಕು, ನಮ್ಮನ್ನ ಸಂಪರ್ಕಿಸಿ. ನೀರ್ ಕುಡಿದ್ಬಿಡ್ರಿ ಸರಿ ಹೋಗ್ಬಿಡುತ್ತೆ, ತಲೆ ಕೆಡಿಸಿ ಹೆಂಡ ಕುಡಿಬೇಡಿ, ನೀರ್ ಕುಡಿದ್ಬಿಡಿ ಸರಿ ಹೋಗ್ಬಿಡುತ್ತೆ ಎಲ್ಲ. ಕೋಪ ಬಂದಾಗ ನಾನು ಯಾವಾಗ ಒಬ್ಬರಿಗೆ ಏನೇನ ಹೇಳ್ತಿರ್ತೀನಿ, ನಿಂಗೆ ಏನ ತುಂಬಾ ಕೋಪ ಬಂತು, ತಡ್ಕೊಳಕ್ ಆಗದ್ರೆ ಕೌಂಟ್ ಗೋ ಟು ವಾಶ್ರೂಮ್, ಫ್ಲಶ್ ಇಟ್ ಔಟ್. ಅಷ್ಟೇ 3 times ಫ್ಲಶ್ ಮಾಡು. 1 time ಹೋಗಿಲ್ವಾ 3 times ಮಾಡು, ಫ್ಲಶ್ ಮಾಡು. ಅದನ್ನ ಫ್ಲಶ್ ಮಾಡ್ಬಿಡು, ಕೋಪನ ಫ್ಲಶ್ ಆ ಒಂದು ಮೂಮೆಂಟ್ ನ ಫ್ಲಶ್ ಮಾಡು, ಅವಾಗ ನೀನ್ ಫ್ರೆಶ್ ಆಗಿ ಬರ್ತೀಯ. ಫ್ಲಶ್ ಮಾಡು, ಫ್ರೆಶ್ ಆಗಿ ಬರ್ತೀಯ ಅಷ್ಟೇ. ಇಲ್ಲ ಅಂದ್ರೆ ಹಿಂಗೆ ಸುಮ್ಮನೆ ಕೋಪ ಮಾಡ್ಕೊಂಡು ಆಮೇಲೆ ಏನ್ ಗೊತ್ತಾ ಅಂದ್ರೆ ಇದು ನಿಮ್ಗೂ ಗೊತ್ತಿರೋಂಥದ್ದೇನೆ, ಸುಮ್ಮನೆ ಮಾತಿನ ವರ್ಷಕ್ಕೆ ಹೇಳೋ ಹಂಗಾಗುತ್ತೆ. ಅದು ಪ್ಲಸ್ಸು ಹೋಗ್ತಾ ಇರುತ್ತದು.
ನೀವು ಕೋಪದಲ್ಲಿದ್ದ ನಿಮ್ಮನ್ನು ನೋಡೋ ರೀತಿ ಬೇರೆ, ಇವರು ನೋಡೋ ರೀತಿ ಬೇರೆ, ಪದಾರ್ಥಗಳನ್ನ ನೋಡೋ ರೀತಿ ಬೇರೆ. ಯೋ ದೇವ್ರೆ, ಶಾಂತ ಆಗ್ಬಿಡ್ಬೇಕು. ನನಗೂ ಬರುತ್ತೆ, ನಂಗೆ ಕೆಟ್ಟ ಕೋಪ ಬರುತ್ತೆ. ಮೊನ್ನೆ ಬಾಗ್ಲೆಲ್ಲ ಹೊಡೆದಾಕ್ಬಿಟ್ಟಿದ್ರಿ. ಹಂಗ್ ಹೊಡೆದ್ರೆ ಪರವಾಗಿಲ್ಲ, ಇನ್ನೊಬ್ರು ಹೊಡೆದ್ರೆ ಪರವಾಗಿಲ್ಲ. ಸುಜಯ್ ಅವ್ರವ್ರು ಹೊಡ್ಕತಾರೆ, ಅದೊಂದು ಹೇಳಿದ್ರ ಅದನ್ನು ದೊಡ್ಡ ಕಥೆ ಇರುತ್ತೆ. ಅದೇ ಯು ಡೂ ಇಟ್. ಹೌದು, ಶಿಕ್ಷೆ ಕೊಟ್ಟಿರೋ ಅದು ದೊಡ್ಡ ಕೋಪ ಅದು. ತಡ್ಕೊಳಕ್ಕಾಗಲ್ಲ ಅದು. ಅಂದ್ರೆ ಬರೋರ್ಗು ಹಂಗೆ, ಬಂದ ಮೇಲೆ ಹಂಗೆ. ಸರಿ ಇಲ್ಲ ಸಾಮಾನ್ಯ ಬರಲ್ಲ ಇವ್ರಿಗೆ, ಬಂದ್ರೆ ಮಾತ್ರ ಇಲ್ಲ ತಡೆಯೋದು. ನೀನು, ಸರಿ ಇಲ್ಲ ನೀವು. ಯರ್ ನಾಟ್ ನೈಸ್, ಯರ್ ನಾಟ್ ಗುಡ್. ಗುಡ್ ಬಾಯ್ ಎಲ್ಲ ನೀವು. ಯಾಕೆಂದ್ರೆ ತುಂಬಾ ವಿಷಯ ಗೊತ್ತಲ್ಲ. ಯರ್ ಬ್ಯಾಡ್ ಬಾಯ್. ಎಲ್ಲ ಶೂಟಿಂಗ್ ಆಗಿರೋದಲ್ಲ ಈ ಅಪ್ಪಂಗೆ ಹೆಂಗ್ ಗೊತ್ತು ಹಚ್ಚ. ಹೆಂಗ್ ಕಣ್ಣಿಟ್ಟಿರ್ತೀವಿ. ಹರಿ ಎಲ್ಲೆಲ್ಲೂ ಇರುವನು, ಶ್ರೀಹರಿ ಕಂಬದಲ್ಲಿ ಇರುವನು, ಆ ಕಂಬದಲ್ಲಿ ಇರುವನು. ಗೆಳೆಯ ಆತ್ಮೀಯತೆ ಅಂದ್ಮೇಲೆ ಒಂದ್ ಕಣ್ಣಿಟ್ಟಿರ್ತೀವಿ. ಅವಾಗ ಏನ್ ಮಾಡ್ತಾವ್ರಿ ಇವರು ಅಂತ. ಬಟ್ ಒಂದು ಆನ್ ಸ್ಕ್ರೀನ್ ಅಲ್ಲಿ ಸುಜಯ್ ನಾವು ತುಂಬಾ ಮಿಸ್ ಮಾಡ್ಕೋತೀವಿ. ಅಂದ್ರೆ ಈಗ ಗೊತ್ತಿಲ್ಲ, ಅದನ್ನ ಬಳಸ್ಕೊಂಡು ಒಂದು ಪ್ರಶ್ನೆ ಕೇಳ್ಬಿಡ್ತೀನಮ್ಮ, ನಿಮ್ಗೂ ಅನ್ಸಿರುತ್ತಿದ್ದು. ತುಂಬಾ ಹಿಂದೆ ಕೇಳಿತ್ತು ನನಗೂ ಇದು. ಸುಜಯ್ ಅದಕ್ಕೆ ಆನ್ಸರ್ನ ಇವತ್ತಿಗೂ ಕಂಡಿಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ಇಂಡಸ್ಟ್ರಿಯಲ್ಲಿ ಓಡಾಡಿದ್ದು ಇವ್ರು ಅವ್ರ ತರ ಇದಾರಲ್ಲ, ಇವ್ರನ್ನ ಬಳಸ್ಕೊಳ್ಳೋದು ಯಾಕೆ ಅಂತ ಒಂದು ಆರೋಪ ಇತ್ತು, ಅಥವಾ ಒಂದ್ ಏನೋ ಒಂದು ಕಮೆಂಟ್ ಪಾಸ್ ಆಗಿತ್ತು. ಹೇಳಿದೆ, ಅವ್ರಿಗೆ ಹೇಳಿದೆ, ಸರ್ಗೆ ಹೇಳಿದೆ. ಹೌದಾ? ಮೊನ್ನೆ ರಿಯಾಲಿಟಿ ಶೋ ನಲ್ಲಿ ಹೇಳಿದ್ನಲ್ಲ, ನಾನು ನಿಮ್ಮ ತರ ಇದ್ದೀನಿ ಅಂತ 23 ಸಿನಿಮಾ ಹೋಯ್ತು ಸರ್ ನಂಗೆ ಅಂತ. ಅಫ್ಕೋರ್ಸ್ ನನ್ ಅದರ್ದೆ ಶರಣ್ ಸರ್ ಶರಣ್ ತರ ಕಾಣಿಸ್ತಾರೆ ಸುಜಯ್. ಹಾಗಾಗಿ ಸುಜಯ್ ಒಂದು 20-25 ಸಿನಿಮಾ ಅವಕಾಶ ಸಿಗ್ಲಿಲ್ಲ. ನಾನು ಯಾಕೆ ಅವ್ರ ಥರ ಅಭಿನಯ ಮಾಡ್ತೀನಿ ನಂಬಲ್ಲ ಪಾಪ. ನಾನು ಅಂದರೆ ಆರ್ಜೆ ಆಗಿದ್ದೆ, ಸೀರಿಯಲ್ ದಿನ ಸೀರಿಯಲ್ ಮಾಡ್ತಿದ್ದೀನಿ. ಅವ್ರು ಹಾಕ್ಬಿಟ್ಟು ಫಾಲೋ ದೆಮ್. ಸರ್ ಶರಣ್ ಸರ್ ನಾನು ಫಾಲೋ ಮಾಡೋಕ್ಕೆ ಆಗಿಲ್ಲ 5 ವರ್ಷ. ಬಟ್ ನೋಡಕ್ ಹಂಗೆ ಅನಿಸ್ಬಿಟ್ಟಿದೆ ಜನಕ್ಕೆ. ನಿಮ್ಗೆ ಹಂಗೆ ಅನ್ಸುತ್ತಣ್ಣ? ಇಂಡಸ್ಟ್ರಿಗೆ ನಂಗೆ ಅನ್ಸಿಲ್ಲ ಆಕ್ಚುಲಿ. ಮುಖಭಾವದಲ್ಲಿ ಇಲ್ಲ, ಟು ಬಿ ಫ್ರಾಂಕ್ ನಂಗೆ ಅನ್ಸಿಲ್ಲ. ನಂಗೆ ಗೊತ್ತಿಲ್ಲ ಅದು ಯಾಕೆ ಓಡಾಡ್ತು ಅವಾಗ. ಅದೊಂದು ಅವಕಾಶಗಳು ಮಿಸ್ ಆಗೋಯ್ತು. ಅದಕ್ಕೆ ಹೇಳಿದ್ನಲ್ಲ, ಬೆಲ್ ಬಟಮ್ ಆದ್ಮೇಲೆ ಏನೋ ಆಗ್ಬೇಕಾಗಿತ್ತು, ಸ್ಪೈಕಪ್ ಆಗ್ಬೇಕಾಗಿತ್ತು ಅಂತ. ಅದಕ್ಕೆ ಹೇಳದ್ ನಾನು. ಇವತ್ತಿಗೂ ಅನ್ಸುತ್ತೆ ನನಗೆ. ಯಾಕೆ ಹಂಗಾಯ್ತು ಅಂತ ಗೊತ್ತಾಗ್ಲಿಲ್ಲ ನನಗೆ. ಬಟ್ ಮಗದೊಂದು ಆಯಾಮದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಯ್ತು ತಲೆಯಲ್ಲಿ. 100%. ಅಂದ್ರೆ ಆ ಮೂಲಕ ಒಂದ್ ಹಿಂಗಾಯ್ತು ಅಂದ್ರೆ ಹಿಂಗಾಗತ್ತಲ್ಲಣ್ಣ. ಸಿನಿಮಾ ನಿಧಾನಗತಿಯಲ್ಲಿ ಇವಾಗ ಒಂದು ದೊಡ್ಡ ಸಿನಿಮಾ ಅದು ರಿಲೀಸ್ ಆಗಿ ದೊಡ್ಡ ಹೆಸರು ಬರ್ಬೇಕು. ನಿನಗೇನ್ ಬೇಕಾ ನಾನು ಮಾಡ್ತೀನಿ ಅಂತ ನಾ ಮನುಷ್ಯ. ಗುಡ್. ಅನುರಾಗ್ ಕಶ್ಯಪ್. ಅರವಿಂದ್ ವೆಂಕಟೇಶ್ ರೆಡ್ಡಿ ಪ್ರೊಡ್ಯೂಸರು. ಏನ್ ಬೇಕು AVR. ನಿಂಗೇನ್ ಬೇಕು, ನಿಮ್ಗೇನ್ ಬೇಕು ಹೇಳಿ. ಅದು ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ. ಆ ಸ್ಕ್ರಿಪ್ಟ್ ಯಾವಾಗ ರೆಡಿ ಆಯ್ತು, ಎಷ್ಟು ಗ್ಯಾಪ್ ಆಯ್ತು, ಎಷ್ಟು ಹುಡುಕಾಟ ಆಯ್ತು ಅನ್ನೋದನ್ನ ನಾನು ಕಣ್ಣಾರೆ ನೋಡಿ. ಎರಡು ವರ್ಷ ಆಗಿತ್ತು. ಅದೊಂದು ಅನುಷ್ಠಾನಕ್ಕೆ ಬರ್ಬೇಕು. ಅಯ್ಯೋ ಅದು ಹಂಗಾಗಿ ಅದು ನನಗಾಗಿ ಬರ್ಕೊಂಡಂತ ಸ್ಕ್ರಿಪ್ಟ್. ಅಂಡ್ ಅನುರಾಗ್ ಕಶ್ಯಪ್ ರೈಟ್ಲಿ ಸೆಡ್ ದಟ್ ಇಫ್ ಐ ಜಸ್ಟ್ ಆಕ್ಟ್ 1% ಆಫ್ ವಾಟ್ ಸುಜಯ್ ಶಾಸ್ತ್ರಿ ಡಿಡ್, ದಿಸ್ ಫಿಲ್ಮ್ ವಿಲ್ ಗೋ ಎವ್ರಿವೇರ್. ಅಂದ್ರೆ ಇದು ಹೇಳ್ಕೊಳಕ್ಕೆ ಅಂತಲ್ಲ, ನಾನು ಜೀವಿಸ್ಬಿಟ್ಟಿದ್ದೆ ಅದನ್ನ. ನಾನು ಅವ್ರಿಗೆ ಅಂದಿದ್ದೀನಿ, ಸರ್ ನನ್ಕಿಂತ ಚೆನ್ನಾಗಿ ಆ್ಯಕ್ಟ್ ಮಾಡೋದು, ನಾನು ನಿಮ್ಗಿಂತ ನಾನೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ತುಪ್ಪ ಕರ್ಬೇ. ನಾನು ಇನ್ನೂ ಇದು ಬಂದಿಲ್ಲವಂತೆ ಜನ ಅಂತಾರೆ. ಒಂದು ಕಾಲ ಬರುತ್ತೆ, ಅದಕ್ಕೊಂದು ಕಾಲ ಬೇಕು. ವೆಯ್ಟ್ ಮಾಡ್ತಿದ್ದೀನಿ ಇಂಥದ್ದು. मैं कुछ सोच रहा हूँ तेरे को बोलूँगा बाद में ಅಂತಂದ. ಓಕೆ ಗುರು. ನನಗೆ ತೆಲುಗು ತಮಿಳಲ್ಲ ಸಿಕ್ಕ ಅಂದರೆ ಕರೆ ಬಂದಿತ್ತಣ್ಣ ನನಗೆ. ನನ್ನ ಭಾಷೆ ಇನ್ನಿಲ್ದಂಗೆ ಬೈದ್ಲು ನನ್ನ. ಎಂಥ ಅವಕಾಶ ಮಿಸ್ ಮಾಡ್ಕೊಂಬಿಟ್ರೆ. ನಿನ್ನ ಭಾಷೆನಲ್ಲಿ ನೀನು ಕೊಮ್ಮಿದಲ್ಲೇ ಕಂಡೋರ ಭಾಷೆಗೆ ಹೋಗ್ಬಿಟ್ಟು ನೀನೇನು ಕೊಮ್ಮಿದೀಯಾ? ನಿನ್ನ ಭಾಷೆಲಿ ಕೊಮ್ಮಿ. ನಿನ್ನ ಭಾಷೆಯಿಂದ ಹೋದಾಗ ಇವ್ರು ಗುರು ಅನ್ಬೇಕು. ಆ ಭಾಷೆಲಿ ಹೋಗಿ ಅಲ್ಲಿ ಗೊತ್ತಾಗೋದ್ರೆ ಅಂದ್ರೆ ನನ್ನ ವೈಯಕ್ತಿಕ ತಪ್ಪಿರ್ಬೋದು, ಸರಿ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನಿನ್ನ ಭಾಷೆನಲ್ಲಿ ನೀನು ಅಥಾರಿಟೇಟಿವ್ ಆಗಿರ್ಬೇಕು. ಗುರು ಕನ್ನಡದಲ್ಲಿ ಸಿಕ್ಕಾಬಿಟ್ಟೆ ಗುರು ಇವನು ಅನ್ನಿಸ್ಕೊಂಡು ಅಲ್ಲಿ ಹೋಗು ನೀನು. ಅಲ್ಲಿಗೆ ಅವಾಗ ಮರ್ಯಾದೆ ಸಿಗುತ್ತೆ. ನನಗೆ ಈ ಭಾಷೆ ಬರಲ್ಲಾಗಿರಲ್ಲ. ಐ ಲವ್ ಟು ಲರ್ನ್ ಲ್ಯಾಂಗ್ವೇಜಸ್. ಎಷ್ಟು ಲ್ಯಾಂಗ್ವೇಜ್ ಮಾತಾಡ್ತೀವಿ? ಅದೇ ಸೌತ್ ಇಂಡಿಯಾದ ಒಂದಿಷ್ಟು ಬರುತ್ತೆ. ಮಲಯಾಳಂ ಬಂದ್ಬಿಟ್ಟು ಮಾತಾಡಬಲ್ಲೆ. ತಮಿಳು, ತೆಲುಗು, ತಮಿಳು, ತೆಲುಗು, ಹಿಂದಿ, ಕನ್ನಡ, ಇಂಗ್ಲೀಷು. ನಮ್ಮ ಭಾಷೆನ ಹೊರತುಪಡಿಸಿದ್ರೆ ಇಂಗ್ಲೀಷು ಮಾತಾಡಬಲ್ಲೆ. ತಲೆ ಕೆಡಿಸ್ಕೊಳ್ಳೋದು ಕಲ್ತ್ಕೋಬೇಕು. ಎಲ್ಲ ಭಾಷೆ ಕಲಿಬೇಕು. ಎಲ್ಲೇ ಹೋದ್ರೂ ಒಂದ್ಸಲ ಮರ್ಯಾದೆ ಉಳಿಯುತ್ತೆ. ಏನೇನೋ ಮಾತಾಡೋರು ನಮ್ಗೆ ರೇಗಿಸ್ಬಿಡ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಗೊತ್ತಿದ್ದು ಜ್ಞಾನ ಇದ್ಕೊಂಡು ಇರಬೇಕು. ಅತಿ ಸರ್ವತ್ರ ವರ್ಜಯೇತ್. ಯಾರ ಮೇಲೆ ಹಂಗೆ ಎರ್ಕೊಂಡು ಹೋಗಬಾರ್ದು, ನಿಧಾನಕ್ಕೆ ಹೋಗ್ಬೇಕು. ಮೈ ಮೇಲೆ ಎರಗ್ಬಿಟ್ರೆ ಅವರು ಬೆಡ್ಶೀಟ್ ಆಗ್ಬಿಡ್ತಾರೆ. ಆಮೇಲೆ ಬಂತು ನಾನು ನಮ್ಮ ಭಾಷೆನಲ್ಲಿ ಏನಾರು ಕೊಂಬದ್ಬಿಟ್ಟು ಹೋಗ್ಬೇಕು ಅಂತ ನಾನು. ನನಗೇನು ಅಂದ್ರೆ ನಮ್ಮ ಅಮ್ಮ ಮನೆ ಕೋಲಾರ. ನಾನು ಕೋಲಾರಲ್ಲೇ ಬಾಂಡ್ ತೆಲುಗು ತೆಲುಗು ಇನ್ಫ್ಲೂಯೆನ್ಸ್ ಜಾಸ್ತಿ ಅಲ್ಲಿ.
ಹಾಗಾಗಿ ಚಿಂತಾಮಣಿ ಎಲ್ಲ ಆ ಕಡೆ ಶಿಡ್ಲಘಟ್ಟ ನಮ್ಮ ಅಪ್ಪ ಪೊಲೀಸ್ ಆಫೀಸರ್ ಆಗಿದ್ರು, ಸೊ ಅಲ್ಲೆಲ್ಲ ವರ್ಕ್ ಮಾಡಿದಾರಪ್ಪ. ಓಕೆ ಓಕೆ ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿದ್ದು, ಸೊ ಅಲ್ಲೆಲ್ಲ ವರ್ಕ್ ಮಾಡಿದ್ರು. ಸೊ ನನಗೆ ತೆಲುಗು ಅಲ್ಲಿ ಇವ್ರು ಮಾಡ್ಬೇಕು. ನಂಗೆ ನಾನಿ ಅಂದ್ರೆ ತುಂಬಾ ಇಷ್ಟ, ನ್ಯಾಚುರಲ್ ಸ್ಟಾರ್ ನಾನಿ. ನಾನು ಆಕ್ಚುಲಿ ನನ್ನ 2ನೇದಕ್ಕೆ ಪ್ರೆಗ್ನೆಂಟ್ ಇದ್ದಾಗ ನಂಗೆ ಬಸ್ರಿ ಬೈಕೆ ಅಂತ ಇರುತ್ತಲ್ಲ, ಇವ್ರು ಕೇಳಿದ್ರು ಏನು ಬೇಕಣೆ, ಸುಮ್ನೆ ಕುತ್ಕೊಂಡು MCA ಮೂವಿ ನೋಡ್ತಾ ಇದ್ದೆ, ನ್ಯಾಚುರಲ್ ಸ್ಟಾರ್ ನಾನಿ ಅವ್ರದ್ದು. ರೀ ನಾನು ನಾನಿ ನೋಡ್ಬೇಕು ರೀ, ಮೀಟ್ ಮಾಡ್ಬೇಕ್ರಿ ಅವ್ರಿಗೆ. ಇಮಿಡಿಯೇಟ್ 1 ವಾರಕ್ಕೇನೆ ಫ್ಲೈಟ್ ಬುಕ್ ಮಾಡಿ ಹೋಗಿ, ತುಂಬಾ ಬ್ಯುಸಿ ಶೆಡ್ಯೂಲು ನಾನಿ ಸರ್ದು. ಎಷ್ಟು ಟ್ರೈ ಮಾಡಿ ಕೊನೆಗೆ ಸಿಕ್ಸಿ ಅವ್ರು ಮುಟ್ಟಿ ಅವ್ರು ವಿಶಸ್ ಮಾಡಿ ನನಗೆ ಅದು ಬಸ್ರಿ ಬೈಕೆ ತಿರ್ಸಿದ್ರು ಹೈದ್ರಾಬಾದ್. ಎಲ್ಲ ಸಾಹಸ ನಡೆದಿದ್ಯೋ. ನೀ ರಿತಿಕ್ ರೋಷನ್ ಕೇಳಿದ್ರು ಅವ್ನು ನಿನ್ನಗ್ ಬಂದು ಅಲೋ ಅನ್ಬೇಕಾಗಿತ್ತು. ಇದು ಗಂಡ ಅಂದ್ರೆ. ಹೌದು, ನೀನು ಯಾವನ್ನ ಕೇಳಿದ್ರು ನೀನು ಹೂ ಅನ್ಸ್ತಿದ್ದೆ. ನಾನು ನೀನ್ ಕೇಳಿದ್ದು ನೀನ್ ಆಸೆ ಪಟ್ಟಿದ್ದು ನಾನಿ. ನಿನ್ ಮುಂದೆ ಇದೆ, ನಿನಗೆ ಆಸೆ ಪಟ್ಟಿದ್ದು ಈ ಮನುಷ್ಯ. ಮಾತಾಡು ನಿನ್ ಕ್ಷಣ ಇದು. ಡಬ್ಬಿಂಗಿಗೆ ಬಂದಿದ್ರು, ಬಾ ಉಣ್ಣಮ್ಮ ಚೆನ್ನಾಗಿ ಓಕೆಮ್ಮ. ಸೊ ಹಾಗಾಗಿ ನನಗೆ ಕಾಲಕ್ಕೆ ಹೋದಾಗ ನಾನೊಂದು ಹೇಳ್ಕೊಳಕ್ಕೆ ನನ್ನ ಹೆಂಡತಿ ಬಸ್ರಿ ಆಗಿದ್ದಾಗ ನಿಮ್ಮನ್ನ ಭೇಟಿ ಮಾಡಕ್ ಬಂದಿದ್ದು ಮೀರಾ ಸರದಿ ಅನ್ಬೇಕಲ್ಲ ಒಂದ್ ದಿವಸಕ್ಕೆ. ಕಾಲನು ಬರುತ್ತೆ. ತೆಲುಗು ಮಾಡ್ಬೇಕು ಅಂತ ನನ್ಗೆ ಆಸೆ, ಹಾಗಾಗಿ ನಾನು ಹೋಗಿ ಅಂತ. ನಾನು ಇವಾಗ ಇನ್ನೊಂದು ಆಸೆ ಬರ್ತಿತ್ತು ನನಗೆ, ಹೇಳ್ತಾ ಇದ್ದೀನಿ ಈ ರೀಸೆಂಟ್, ನೀವು ನಾನಿ ಅವ್ರಿಗೆ ಡೈರೆಕ್ಟ್ ಮಾಡ್ಬೇಕ್ರಿ ನೀವು ಅಂತ. ನೋಡೋಣ. ರೋಲ್ ಶಿಫ್ಟ್ ಆಗಿ ಹೋಗಿದೆ, ಆಕ್ಟಿಂಗ್ ಇಂದ ಡೈರೆಕ್ಷನ್ ಶಿಫ್ಟ್ ಆಗ್ಬಿಟ್ಟಿದೆ. ಇಲ್ಲ, ಅದಾಗ್ಲಿ ಅಂತ ನಾವಂತೂ ಬಯಸ್ತೀವಿ. ಕೊನೆಯದಾಗಿ ಇವಾಗ ಎಷ್ಟು ಆಸ್ತಿ ಮಾಡಿದ್ವಿ? ತುಂಬಾ ಇದೆ, +2. ಮಕ್ಕಳನ್ನ ಆಸ್ತಿ, ಅಷ್ಟೇ, ಹೆಂಡತಿ ನನ್ನ ದೊಡ್ಡ ಆಸ್ತಿ, ಶೃಂಗಾರನ್ನ ವಜ್ರ ವೈಡೂರ್ಯ. ಅಷ್ಟೇ ಅಂದ್ರೆ ಅವು ಲೈಫ್ ಹೇಗಿದೆ? ಮಜ್ಜ ಸರ್, ಐ ಎಂಜಾಯ್ ಸರ್ ಎವ್ರಿ ಬಿಟ್. ದುಡ್ಡಿರ್ಲಿ ತುಟಿ ಕಚ್ಚರ ನಗು, ತುಟಿ ಬಿಚ್ಚರ ನಡು, ಮನಸ್ಸು ಬಿಚ್ಚು ನಗು ಅಷ್ಟೇ. ಅಲ್ಲಿ ಕಚ್ಚರ ನಗು, ಅಲ್ಲಿ ಬಿಚ್ಚರ ನಗು. ಏನೇ ಆಗಲಿ, ನೀನಿಂಥ ಕೆಟ್ಟ ಪರಿಸ್ಥಿತಿ, ನಿನ್ನ ಹೊಟ್ಟೆ ಹಸು ನನಗೆ ತಡ್ಕೊಳಕ್ಕಾಗದಿರೋ ಹಸು ಇದ್ರೂ ನಿನಗೆ ಆಚೆ ಕಡೆಗೆ ನೀನು ಹಸುವಾಗಿದೆಯಾ ಅಂತ ಹೇಳಿದಾಗ ನಿನಗಾಗುವಂಥ ಅವಮಾನಗಳು ಬೇರೆ. ಪೀಪಲ್ ಥಿಂಕ್ ದಟ್ ಐ ಕ್ರಿಬ್. ನೋ, ಐ ವಿಲ್ ನೆವರ್ ಕ್ರಿಬ್. ನನಗೆ ಯಾವುದೇ ಕಾರಣಕ್ಕೂ ಅದು ಇದು ಮಾಡ್ಕೊಂಡು ಕೂರಲ್ಲ. ನನಗೆ ಕ್ವೆಶ್ಚನ್ ಅದು ಯಾಕೆ ಅಂತ. ಬಿಕಾಸ್ ಇಟ್ ಈಸ್ ಅ ವೈ. ಯಾಕೆ ಆಗ್ತಿಲ್ಲ ಅದು ಅಂತ. ಆಗಲ್ಲ ಅನ್ನೋದಾಗಿದ್ದಿದ್ರೆ ಒಂದೇ ಒಂದು ಮೀಟಿಂಗಲ್ಲಿ ಹೋಗಿ ಆ ಮನುಷ್ಯ ಇಲ್ಲಿಗೆ ಬಂದು ಕನ್ನಡದಲ್ಲೇ ಡಬ್ ಮಾಡ್ತಿರಲ್ಲ. ಏನೇನೇನೋ ಆಗುತ್ತೆ ಅಣ್ಣ. ಇಟ್ ಈಸ್ ಟೇಕಿಂಗ್ ಟೈಮ್. ಐ ಆಮ್ ಹ್ಯಾಪಿ ದಟ್ ಇಟ್ ಈಸ್ ಟೇಕಿಂಗ್ ಟೈಮ್.